ಹಿಂದೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಭಯ ಅನ್ನೋದೇ ಗೊತ್ತಿಲ್ಲದ ಒಂದು ಧೈರ್ಯವಂತ ಅಜ್ಜಿ ವಾಸಿಸುತ್ತಿದ್ದಳು. ಒಂದು ರಾತ್ರಿ ಅಜ್ಜಿ ತನ್ನ ಮನೆಯಲ್ಲೇ ಬಿಸಿ ಬಿಸಿ ವಡೆ ಮಾಡುತ್ತಿದ್ದಳು. ವಡೆಯ ಘಮ ಘಮ ವಾಸನೆ ಮನೆ ತುಂಬಾ ಹರಡಿತ್ತು. ಆ ವಾಸನೆ ಹತ್ತಿರದ ಮರದಲ್ಲಿ ವಾಸವಾಗಿದ್ದ ಒಂದು ಭೂತಕ್ಕೆ ತಲುಪಿತು. ಭೂತಕ್ಕೆ ತುಂಬಾ ಹಸಿವು ಬಂತು. ಅದು ಮೆಲ್ಲನೆ ಅಜ್ಜಿಯ ಮನೆಗೆ ಬಂದಿತು. ಭೂತ ಕಿಟಕಿಯಿಂದ ಇಣುಕಿ ನೋಡಿ ಭಯಾನಕ ಧ್ವನಿಯಲ್ಲಿ ಮಾತಾಡಿತು. ಅಜ್ಜಿ, ನನಗೆ ತುಂಬಾ ಹಸಿವಾಗಿದೆ. ಆದರೆ ಅಜ್ಜಿ ಹೆದರಲೇ ಇಲ್ಲ. ಅವಳು ನಗುತ್ತಾ, ನನ್ನನ್ನ ತಿನ್ನೋದಕ್ಕಿಂತ ಈ ಬಿಸಿ ವಡೆ ತಿನ್ನು ಅಂದಳು. ಭೂತ ವಡೆ ತಿಂದಿತು. ಅದಕ್ಕೆ ತುಂಬಾ ಇಷ್ಟವಾಯಿತು. ಇನ್ನೂ ಬೇಕು ಅಂತ ಕೇಳಿತು. ಅಜ್ಜಿ ಚಾಣಾಕ್ಷವಾಗಿ, ಮೊದಲು ಒಂದು ಕೆಲಸ ಮಾಡು ಅಂದಳು. ಭೂತ ಒಪ್ಪಿಕೊಂಡು ತೋಟದ ದೊಡ್ಡ ಕಲ್ಲು ಎತ್ತಿ ಇಟ್ಟಿತು. ಹೀಗೆ ದಿನವೂ ಅಜ್ಜಿ ಭೂತದಿಂದ ಕೆಲಸ ಮಾಡಿಸಿಕೊಳ್ಳತೊಡಗಿದಳು. ಒಂದು ದಿನ ಭೂತಕ್ಕೆ ಕೋಪ ಬಂತು. ಈ ಅಜ್ಜಿ ನನ್ನನ್ನು ಮೋಸ ಮಾಡ್ತಿದ್ದಾಳೆ. ಇವತ್ತು ಇವಳನ್ನ ತಿನ್ನಿಬಿಡ್ತೀನಿ ಅಂದುಕೊಂಡಿತು. ಅಂದು ರಾತ್ರಿ ಭೂತ ಅಜ್ಜಿಯ ಮನೆಗೆ ಬಂತು. ಆಗ ಅಜ್ಜಿ ಶಾಂತವಾಗಿ ಹೇಳಿದಳು, ನನ್ನ ತಿನ್ನೋ ಮೊದಲು ಮಂಚದ ಕೆಳಗೆ ಒಮ್ಮೆ ನೋಡು. ಭೂತ ಕೆಳಗೆ ನೋಡಿದಾಗ ಕನ್ನಡಿಯಲ್ಲಿ ತನ್ನದೇ ಪ್ರತಿಬಿಂಬ ಕಂಡಿತು. ಅದು ಮತ್ತೊಂದು ದೊಡ್ಡ ಭೂತ ಅಂತ ಭಾವಿಸಿ ಭಯದಿಂದ ಕೂಗಿತು, ಅಯ್ಯೋ ದೇವರೇ, ಇಲ್ಲಿಗೆ ಮತ್ತೆ ಬರಲ್ಲ ಅಂತ ಹೇಳಿ ಭೂತ ಅಲ್ಲಿಂದ ಓಡಿಹೋಯಿತು. ಅಜ್ಜಿ ನಗುತ್ತಾ ತನ್ನ ವಡೆ ತಿಂದಳು. ಮತ್ತೆ ಆರಾಮವಾಗಿ ಮಲಗಿದಳು. ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿಯುವುದು ಏನು? ಬುದ್ಧಿ ಇದ್ದರೆ ಯಾವ ಭಯವೂ ದೊಡ್ಡದಲ್ಲ. ಧೈರ್ಯ ಮತ್ತು ಜಾಣ್ಮೆ ಇದ್ದರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ. ಕತೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.